ಕೋರ್ಟು ಕೇಂದ್ರ ಸರ್ಕಾರ ಹೆಂಗೆ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿದೆ ಕಳೆದ 10 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಇದರ ಬಗ್ಗೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಾನು ಹರಿಯಾಣ ಘಟನೆ ಉಲ್ಲೇಖ ಮಾಡಿದಂಥದ್ದು, ಡಿ ಕೆ ಶಿವಕುಮಾರ್ ಪ್ರಕರಣ ಉಲ್ಲೇಖ ಮಾಡಿದಂಥದ್ದು, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಉಲ್ಲೇಖ ಮಾಡಿದಂಥದ್ದು, ಶಾರದಾ ಚಿಟ್ ಹಗರಣ ಉಲ್ಲೇಖ ಮಾಡಿದಂಥದ್ದು, ಮಹಾರಾಷ್ಟ್ರದ ಹಗರಣ ಉಲ್ಲೇಖ ಮಾಡ್ತೀನಿ, ತಮಿಳುನಾಡು ಪ್ರಕರಣ ಉಲ್ಲೇಖ ಮಾಡ್ತೀನಿ, ಚಿದಂಬರಂ ಕೇಸ್ ಉಲ್ಲೇಖ ಮಾಡ್ತೀನಿ. ನೀವು ತನಿಖಾ ಸಂಸ್ಥೆಗಳನ್ನ ಇಟ್ಕೊಂಡು ವಿರೋಧ ಪಕ್ಷಗಳನ್ನ ಹಣಿಯೋದಕ್ಕೆ, ವಿರೋಧ ಪಕ್ಷಗಳ ನಾಯಕರ ಮೇಲೆ ಕೇಸ್ ಅವ್ರು ನಿಮ್ಮ ಪಾರ್ಟಿಗೆ ಬಂದ್ಬಿಟ್ರೆ ಕ್ಲೀನ್ ಹ್ಯಾಂಡ್, ವಾಷಿಂಗ್ ಮೆಷಿನ್, ಅದನ್ನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನೋ ಕೋರ್ಟ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾದಂಥ ಪದಗಳಲ್ಲಿ ನೀವು ಸರ್ಕಾರಿ ಪಾಲಿಸಿನ ಬೇಕಂತ ತಪ್ಪಿಸಿ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಕಾರಣಕ್ಕೆ ಫಿಕ್ಸ್ ಮಾಡಿದ್ದೀರಾ. ಅದೇ ಕಾರಣಕ್ಕೆ CBI ಮೇಲೆ ಎನ್ಕ್ವೈರಿ ಆಗಬೇಕಂತ ಆರ್ಡರ್ ಮಾಡಿದ್ದಾರೆ. ಯಾವ ಪ್ರಕರಣದಲ್ಲಿ ಟೆಕ್ನಿಕಲ್ ಇಶ್ಯೂ ಇದ್ದಾಗ ಈ ಥರ ಆರ್ಡರ್ ಮಾಡ್ತಾರೆ? ನೋಡಿ, ಟ್ರಯಲ್ ಕೋರ್ಟ್ಗಳು ಕೊಡೋಂಥ ಜಜ್ಮೆಂಟು ಬಹಳಷ್ಟು ಕೇಸಲ್ಲಿ ಇಟ್ ಈಸ್ ಎ ಫೌಂಡೇಶನ್ ಅಪ್ ಟು ಸುಪ್ರೀಂ ಕೋರ್ಟ್. ಹೌದು, ಅದನ್ನು ನಾವು ಸುಮ್ಮನೆ ಅಪೀಲಬಲ್ ಆರ್ಡ್ರು ಈ ಥರದ ಮೇಲೆ ನಾವು ನಿರಾಕರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಏನಿದೆ, ಟ್ರಯಲ್ ಕೋರ್ಟು, ನಾಟ್ ಓನ್ಲಿ ಇವತ್ತು ಕೇಜ್ರಿವಾಲ್ ಈ ಪ್ರಕರಣದಲ್ಲಿ 23 ಆರೋಪಿಗಳನ್ನ ಮುಕ್ತ ಮಾಡಿದೆ. ಆಗಲೇ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಕಂಪ್ಲೇಂಟ್ ಅಂತೇಳಿ. ಇಟ್ ಈಸ್ ರಾಂಗ್. CBI ಕೇಸ್ ವಾಸ್ ರಿಜಿಸ್ಟರ್ಡ್ ಇನ್ ಜುಲೈ 2022 ಆನ್ ಎ ಕಂಪ್ಲೇಂಟ್ ಮೇಡ್ ಬೈ ಸಕ್ಸೇನಾ. ಆವತ್ತಿನ ಲೆಫ್ಟಿನೆಂಟ್ ಗವರ್ನರು ಸಕ್ಸೇನಾ ಅವರು ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಈ ಕೇಸಲ್ಲಿ FIR ರಿಜಿಸ್ಟರ್ ಆಗಿದ್ದಂಥದ್ದು. ಇಲ್ಲಿ ಬಹಳ ಚೆನ್ನಾಗಿ ಕೋರ್ಟು ಪೊಲಿಟಿಕಲ್ ವೆಂಡೇಟಾ ಲುಕ್ಸ್ ಲೈಕ್ ಸೆಟಲ್ಡ್. ನಾನು ಕೇಳ್ತಾ ಇರೋದು ನ್ಯಾಯಾಂಗ ಈ ದೇಶದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡ್ತಿದೆ ಅಂತ ಅನಿಸ್ತಾ ಇದೆ. ಅಬ್ಸರ್ವೇಷನ್ ಅರ್ಥ ಆಗಬೇಕಲ್ಲಿ. ಅದು ಮುಗಿಸ್ತೀನಿ ನೋಡಿ. The judge also criticized the Central Bureau of Investigation CBI for a shabby probe and recommended an inquiry against its officials. Department. Yes. ನೋಡಿ, ವೆರಿ ರೇರ್ ಕೇಸಸ್ಸು. ನೀವು ಇನ್ವೆಸ್ಟಿಗೇಷನ್ ಏಜೆನ್ಸೀಸು ಅಧಿಕಾರ ದುರುಪಯೋಗ ಮಾಡಿಕೊಂಡು ರೂಲಿಂಗ್ ಪಾರ್ಟಿ ಪರವಾಗಿ ಯಾಕೆ ಮಾಡೋಂಥದ್ದು ಇದೆಯಲ್ಲ, ಇದು ಈ ಸಂವಿಧಾನದ ಪ್ರಜಾಪ್ರಭುತ್ವವನ್ನು